ರಾಜ್ಯ ಸರ್ಕಾರ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ 200 ಯೂನಿಟ್ ಫ್ರೀ ಅಂತ ಹೇಳಿದ್ರು ಕೂಡ ಇಲ್ಲೊಂದು ಮನೆಯಲ್ಲಿ ಒಂದೇ ಮೀಟರ್ ಇದೆ, ಆದರೆ ಎರಡೆರಡು ಬಿಲ್ ಕೊಡೋ ಮೂಲಕ ಅದನ್ನ ಕಟ್ಟಲೇಬೇಕು ಅಂತ ಟಾರ್ಚರ್ ಕೊಡ್ತಿದ್ದಾರಂತೆ. ಎಲ್ಲಿ ಏನಾಯಿತು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಈ ದೃಶ್ಯ ನೋಡಿ. ಇಲ್ಲಿ ಮನೆ ಮುಂದೆ ಮಂಕಾಗಿ ನಿಂತಿರೋ ಈ ಮಹಿಳೆ ಹೆಸರು ಭಾಗ್ಯಮ್ಮ. ರಾಯಚೂರು ತಾಲೂಕಿನ ಕಡಗಂದೊಡ್ಡಿ ಗ್ರಾಮದ ನಿವಾಸಿ. ಈ ಭಾಗ್ಯಮ್ಮ ವೃತ್ತಿಯಲ್ಲಿ ರೈತ ಮಹಿಳೆ. ಪತಿ ಬಸನಗೌಡ ಜೊತೆ ಕೃಷಿ ಮಾಡೋ ಮಹಿಳೆ ಈಕೆಗೆ ಇದೇ ಕಡಗಂದೊಡ್ಡಿ ಗ್ರಾಮದಲ್ಲಿ ಸ್ವಂತ ಮನೆಯಿದ್ದು ಕಳೆದ 5 ವರ್ಷಗಳಿಂದ ವಾಸವಿದ್ದಾರೆ. ಈ ಮನೆಗೆ ವಿದ್ಯುತ್ ಮೀಟರ್ RR ನಂಬರ್ ಕೂಡ ಇದೆ. ಭಾಗ್ಯಮ್ಮಳ ಸ್ವಂತ ಮನೆಗೆ RR ನಂಬರ್ KMD 20851 ಇದ್ದು ಇದಕ್ಕೆ ಮೀಟರ್ ಕೂಡ ಇದೆ. ಪ್ರತಿ ತಿಂಗಳು ಭಾಗ್ಯಮ್ಮಗೆ ತಮ್ಮ ವಿದ್ಯುತ್ ಬಿಲ್ ಸುಮಾರು 150 ರಿಂದ 350 ರೂಪಾಯಿ ಬರುತ್ತೆ. ಆದರೆ ಇತ್ತೀಚೆಗಷ್ಟೇ ಭಾಗ್ಯಮ್ಮಗೆ ಸ್ವಂತ RR ನಂಬರ್ನ ಬಿಲ್ ಮಾತ್ರವಲ್ಲದೆ ಮತ್ತೊಂದು ವಿದ್ಯುತ್ ಬಿಲ್ ಕೂಡ ಬಂದಿದೆ. RR ನಂಬರ್ KMD 15759 ಮೀಟರ್ಗೆ ಬಿಲ್ ಬಂದಿರೋದು ಬರೋಬ್ಬರಿ 10,105 ರೂಪಾಯಿ. ಇಷ್ಟೊಂದು ಬಿಲ್ ನಮಗೆ ಬರಲ್ಲ, ಬೇರೆ ಯಾರದ್ದಾದ್ರೂ ಇರಬಹುದು ನೋಡಿ ಅಂತ ಭಾಗ್ಯಮ್ಮಳ ಕುಟುಂಬಸ್ಥರು ಜೆಸ್ಕಾಂ ಸಿಬ್ಬಂದಿಗೆ ಹೇಳಿದ್ರೆ ಜೆಸ್ಕಾಂ ಸಿಬ್ಬಂದಿ ಡೋಂಟ್ ಕೇರ್ ಅಂತಿದ್ದಾರೆ. ನಮ್ಗೆ 10,000 ಬಿಲ್ ಕೊಟ್ಟಿದ್ದಾರೆ ಸರ್. ಇದು ಮೀಟರ್ದು ಅಂತ ಸರ್. ನಮ್ಗಿರೋದು ಒಂದೇ ಮನೆ ಸರ್. ಇದು ಗೌರ್ಮೆಂಟ್ಲಿಸ್ ಬಂದಿತ್ತು ಸರ್. 5 ವರ್ಷ ಆಯ್ತು ಮನೆ ಕಟ್ಸ್ಕೊಂಡು. ಇನ್ನು ಬಿಲ್ ಕಟ್ಕೊಂತ ಬರ್ತೀವಿ ಸರ್. ನಮ್ಮ ಬಿಲ್ ಒಂದು ತಿಂಗಳಿಗೆ 300-350 ಬರಕತ್ತದ ಸರ್. ಇವರು ನಕಲಿ ಬಿಲ್ ತೋರ್ಸಕತ್ತಾರ ಸರ್. 10,000 ಆಗ್ಯದ. ಈ ಹೋದ ತಿಂಗಳಲ್ಲಿ ಸಹ ಬಂದದ ನೋಡಿ ಸರ್. 10,000 ಆಗ್ಯದ ಅಂತ ಮಂಡ್ಲಿಗೇರಾಗೈತೆ ನಿಮ್ಮ ಬಿಲ್ಲು ಕಟ್ರಿ ಅಂತ ಹೇಳಕತ್ತಾರ ಸರ್. ನಾವು ಕಟ್ಟಲ್ಲ ಅಂತ ಹೇಳಿದ್ವಿ ಸರ್. ಹೌದು, ಭಾಗ್ಯಮ್ಮ ಹೊಂದಿರೋ ಅಸಲಿ RR ನಂಬರೇ ಬೇರೆ, ಈಗ ಬಿಲ್ ಬಂದಿರೋ RR ನಂಬರೇ ಬೇರೆ. ಎರಡರಲ್ಲೂ ಭಾಗ್ಯಮ್ಮ ವೈಫ್ ಬಸನಗೌಡ ಅಂತಲೇ ಇದೆ. ಹೀಗಾಗಿ ಜೆಸ್ಕಾಂ ಸಿಬ್ಬಂದಿ ನೀವೇ 10,000 ರೂಪಾಯಿ ಕಟ್ಟಿ ಅಂತ ರೈತ ಮಹಿಳೆ ಭಾಗ್ಯಮ್ಮಗೆ ಟಾರ್ಚರ್ ಕೊಡ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ವಿದ್ಯುತ್ ನಿಗಮದ ಅಧಿಕಾರಿಗಳಿಗೆ ದೂರು ಕೊಟ್ರೆ ಯಾರೊಬ್ಬರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇದರಿಂದ ನಿತ್ಯ ಟಾರ್ಚರ್ ಆಗ್ತಿದೆ. ಒಂದು ವೇಳೆ ಇದೇ ಕಾರಣಕ್ಕೆ ನಮಗೇನಾದ್ರೂ ಆದ್ರೆ ಜೆಸ್ಕಾಂ ಸಿಬ್ಬಂದಿಯೇ ಕಾರಣ ಅಂತ ಭಾಗ್ಯಮ್ಮಾಳ ಪತಿ ಕಿಡಿಕಾರಿದ್ದಾರೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.